ಆಗಿರ್ತಕ್ಕಂಥ ಎಲ್ಲ ಶುಭ ಕೋರಿದಂತಹ ಯಾರಿದ್ರಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಫಸ್ಟ್ ಅಡ್ಮಿಷನ್ ಡೇ ಆಗಿರೋದ್ರಿಂದ ಮಕ್ಕಳಿಗೆ ಒಂದು ಮಾತು ಹೇಳ್ತೀನಿ. ಇವತ್ತು ಅಡ್ಮಿಷನ್ ಆಗ್ತೀರಿ, ನಾಳೆಯಿಂದ ಕ್ಲಾಸ್ ಶುರು ಆಗುತ್ತೆ ಅಂತಂದ್ರೆ ನಿಮಗೆ ಫಸ್ಟ್ ಕ್ಲಾಸ್ ಶುರು ಆಗುತ್ತಲ್ಲ, ಆ ಕ್ಲಾಸಲ್ಲಿ ಓದಿದಂಥದ್ದನ್ನ ಮನೇಲೋಗಿ ಅವತ್ತೇ ಓದ್ಕೊಬೇಕು. ಟೆಸ್ಟ್ ಇದೆ ಒಂದು ತಿಂಗಳಿಗೆ, ಆಮೇಲೆ ನೋಡೋಣ ಅಂತಂದ್ರೆ ಇದೆಲ್ಲ ಮರ್ತೋಗಿರ್ತದೆ. ಇವತ್ತಿನ ಕೆಲಸ, ಇವತ್ತಿನ ಓದನ್ನ ಇವತ್ತಿನೇ ಮಾಡ್ಬೇಕು. ಅದನ್ನ ನೀವು ಒಂದು ಸಂಕಲ್ಪ ಮಾಡಿ ಮಕ್ಕಳು. ಅದು ಹೇಗೆ ಸಕ್ಸಸ್ ಆಗಲ್ಲ ನೋಡ್ತೀನಿ. ನಮ್ಮ ಕಾಲೇಜು ಪ್ರಾರಂಭ ಆದಾಗ ನಾವು 6 ಜನ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿದ್ವಿ. 6 ಜನ ಯಾರು ಅಂದ್ರೆ ರಿಫ್ ರ್ಯಾಪ್ಗಳು, ಕೈಗೆ ಸಿಕ್ಕದೆ ಓಡ್ತಿದ್ದವರು. ಅಡ್ಮಿಷನ್ ಮಾಡ್ಲೇಬೇಕು. ಅದರಲ್ಲಿ 6 ಜನರಲ್ಲಿ 4 ಜನ ಮುಸ್ಲಿಂ ಹುಡುಗರು. ಅವ್ರಿಗೆ ಕನ್ನಡ ಓದಕ್ ಬರಲ್ಲ, ಕನ್ನಡ ಬರೆಯಕ್ ಬರಲ್ಲ. ನಮ್ಮ ಮೇಸ್ಟ್ರುಗಳು, ಆ ಮೇಡಮ್ ಬಿಟ್ಬಿಟ್ರು ಅನ್ಸುತ್ತಲ್ಲ ನಮ್ಮ ಕಾಲೇಜು, ಅವ್ರ ಹೆಸರೇನು, ರೋಹಿ ಮೇಡಮ್, ಕನ್ನಡ ಮಾಸ್ಟ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ ಆ ಇಂದ ಕಲಿಸಿದ್ದಾರೆ. ಫಸ್ಟ್ PUC ಹುಡುಗನಿಗೆ ಹಲೋ, ಫಸ್ಟ್ PUC ಹುಡುಗನಿಗೆ ಆ ಇಂದ ಓದಿಸಿದ್ದಾರೆ, ಆಲ್ಫಾಬೆಟ್ಸ್ ಕಲಿಸಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಒಬ್ಬನೇ ಒಬ್ಬ ಫೇಲ್ ಆಗಿದ್ದು, ಇನ್ನು 5 ಜನ ಪಾಸ್ ಆಗೋದ್ರು. ಸೊ ಹಾಗೆ ಅದು ಯಾಕೆ ಸಾಧ್ಯ ಅಂತಂದ್ರೆ ಅವತ್ತಿನ ಕೆಲಸನ ಅವತ್ತೇ ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ. ಇವತ್ತಿನ ಕೆಲಸನ ನಾಳೆ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ನಾಳೆ ಕೆಲಸ ಅಕ್ಯುಮುಲೇಟ್ ಆಗಲ್ವಾ? ನಾಡಿದ್ದು ಓದ್ಕೊಳ್ಳೋಣ ಅಂತಂದ್ರೆ 2 ದಿನದ್ದು ಅಕ್ಯುಮುಲೇಟ್ ಆಗುತ್ತೆ. 1 ವಾರ ಬಿಟ್ಕೊಳ್ಕೊಳ್ಳೋಣ ಅಂದ್ರೆ 1 ವಾರದ್ದು ಅಕ್ಯುಮುಲೇಟ್ ಆಗುತ್ತೆ. ಹಾಗಾಗಿ ಜೀವನ ಇದೆಯಲ್ಲ, ಸಾವು ಬದುಕಿದೆಯಲ್ಲ, ಅದು ಪ್ರತಿ ಕ್ಷಣನೂ ನಡೀತಾ ಇರ್ತದೆ ಅದ್ರ ಪಾಡ್ಗದು. ಬಟ್ ಜೀವನದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ಕಲಿಬೇಕಾದವರು ಆಯಾ ದಿನದ ಪಾಠವನ್ನ ಆಯಾ ದಿನನೇ ಓದ್ಕೋಬೇಕು. ಮಾಡ್ತೀರಾ ಅದನ್ನ? ಆ ಸಂಕಲ್ಪ ಮಾಡಿ ನಮ್ಮ ಕಾಲೇಜ್ಗೆ ಅಡ್ಮಿಷನ್ ಆಗಿ. ಇಲ್ಲಿ ಒಳ್ಳೆಯ ವಾತಾವರಣ ಇದೆ, ಒಳ್ಳೆಯ ಟೀಚರ್ಸ್, ಲೆಕ್ಚರರ್ಸ್ ಇದ್ದಾರೆ. ಆಮೇಲೆ ಬೇರೆ ಎಲ್ಲ ಕಾಲೇಜ್ಗಿಂತ ಎಕ್ಸಲೆಂಟ್ ರಿಸಲ್ಟ್ ಬರ್ತಾ ಇದೆ. ಎಕ್ಸಲೆಂಟ್ ರಿಸಲ್ಟ್ ಅಂದ್ರೆ ಏನು 90%, 95%, 100% ತಗೊಳ್ಳೋದಲ್ಲ. ತುಂಬಾ ಕ್ರಿಯೇಟಿವ್ ಸ್ಟೂಡೆಂಟ್ಸ್ ಅನ್ನ ನಾವು ತಯಾರು ಮಾಡ್ತಾ ಇದ್ದೀವಿ. ಬರೀ ಕೇವಲ ಓದೋದು ಅಷ್ಟೇ ಅಲ್ಲ, ನಿಮ್ಮ ಮಲ್ಟಿ ಡೈಮೆನ್ಷನಲ್ ಟ್ಯಾಲೆಂಟ್ಸ್ ಇದೆಯಲ್ಲ, ಆ ಟ್ಯಾಲೆಂಟ್ಸ್ನೆಲ್ಲ ಎಕ್ಸಿಬಿಟ್ ಮಾಡಲಿಕ್ಕೆ ನಮ್ಮ ಕಾಲೇಜಲ್ಲಿ ಅವಕಾಶ ಇದೆ. ಓದೋದು ಒಂದು ಪಾರ್ಟ್ ಅಷ್ಟೇ, ಜಸ್ಟ್ 1 ಪಾರ್ಟ್. ಇನ್ನು 99% ಆ 1%ಗೆ ಬೂಸ್ಟ್ ಅಪ್ ಮಾಡಲಿಕ್ಕೆ, ಆ 1% ಓದೋದನ್ನ ಟ್ರಿಗರ್ ಮಾಡಲಿಕ್ಕೆ ಉಳಿದ ನಿಮ್ಮ ಎಲ್ಲ ಎನರ್ಜಿಯನ್ನು ಟ್ರಿಗರ್ ಮಾಡುವಂತಹ ಒಂದು ಸಂಸ್ಕಾರ ನಮ್ಮ ಕಾಲೇಜಲ್ಲಿ ಇದೆ. ಹಾಗಾಗಿ ಕಾರ್ನರ್ ಸ್ಟೋನ್ PU ಕಾಲೇಜು ಇವತ್ತು ಹೈಸ್ಕೂಲ್ನು ಕೂಡ ಪ್ರಾರಂಭ ಮಾಡುವಂತ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ನಾನು ಮೋಸಸ್ ಸರ್ಗೆ ನೆನೆಸ್ಕೊಂಡಾಗೆಲ್ಲ ಭಯ ಆಗ್ತದೆ. ವೇರ್ ಇಸ್ ದಿ ಅಕಾಮಿಡೇಷನ್ ಫಾರ್ ಯು? ಎಲ್ಲಪ್ಪ ಅಕಾಮಿಡೇಷನು? ಇಷ್ಟೇ ಜಾಗ ಇರೋದು ನಿಶಾನ್. ಇಷ್ಟು ಜಾಗದಲ್ಲಿ ಇನ್ನೊಂದು 2 ವರ್ಷಕ್ಕೆ 500 ಜನ ಆಗ್ತಾರೆ. 500 ಜನ ಎಲ್ಲಿ ಇಟ್ಕೊಂತೀರಿ? ಆಲ್ಟರ್ನೇಟಿವ್ ಹುಡುಕಿ ಸರ್. ನಾನು ಇರ್ತೀನಿ ನಿಮ್ಮ ಜೊತೆಗೆ, ನಿಮ್ಮೊಬ್ಬರಿಗೆ ಜವಾಬ್ದಾರಿ ಹಾಕಲ್ಲ. ಆಲ್ಟರ್ನೇಟಿವ್ ಹುಡುಕಿ. ಕಾರ್ನರ್ ಸ್ಟೋನ್ ಕಾಲೇಜ್ನ we will make it a cornerstone of education in Karnataka. Okay? Right? So ರೆಡಿಯಾಗಿ ಚೆನ್ನಾಗಿ ಓದಿ, ದೇವರು ಒಳ್ಳೇದು ಮಾಡಲಿ. ಮಲೆ ಮಹದೇಶ್ವರ, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಯೇಸು ಕ್ರಿಸ್ತ, ಮಹಮ್ಮದ್ ಪೈಗಂಬರ್, ಕೃಷ್ಣ ಎಲ್ಲರೂ ನಿಮ್ಗೆ ಒಳ್ಳೇದು ಮಾಡಲಿ. ಎಲ್ಲರೂ ಒಳ್ಳೇದು ಮಾಡಲಿ. ಈ ನಾನು ಹೇಳಿದ್ನಲ್ಲ, ಹೆಸರುಗಳು ಒಳಗಡೆ ಇರೋದೇ ಒಂದೇ ಎನರ್ಜಿ. ಹಾಗಾಗಿ ಅವರೆಲ್ಲ ನಿಮಗೆ ಆಶೀರ್ವಾದ ಮಾಡಲಿ, ಒಳ್ಳೇದಾಗಲಿ. ಮತ್ತೆ ಟೀಚರ್ಸ್ಗೆ ನಾನು ರಿಕ್ವೆಸ್ಟ್ ಏನು ಅಂತಂದ್ರೆ, ನಾನು ಘೋಷಣೆ ಮಾಡಿಬಿಟ್ಟಿದ್ದೀನಿ, 1% ಸ್ಟಡಿನ ಟ್ರಿಗರ್ ಮಾಡಲಿಕ್ಕೆ 99% ಆ ಸ್ಟಡಿಗೆ ಬೂಸ್ಟಪ್ ಆಗುವಂತ ಎಲ್ಲ ಎನರ್ಜಿಗಳನ್ನ ನಮ್ಮ ಮಕ್ಕಳಲ್ಲಿ ಸೃಷ್ಟಿ ಮಾಡಬೇಕು. ಅದನ್ನ ಮಾಡ್ತಾ ಇದ್ದೀರಿ, ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ
ವಿಶೇಷವಾಗಿ ನಾನು ಇಷ್ಟು ಜನ ವಿದ್ಯಾರ್ಥಿಗಳು ಪೋಷಕರ ಸಮ್ಮುಖದಲ್ಲಿ ನನ್ನ ಪಕ್ಷದ ಲೀಡರ್ಸ್ ಮಧ್ಯದಲ್ಲಿ ಅಭಿಮಾನಿಗಳ ಜೊತೆ ವಿಶೇಷವಾಗಿ ಬಾಲರಾಜು ಮತ್ತು ನಿಶಾಂತ್ ಅವರ ಸಮ್ಮುಖದಲ್ಲಿ ಮೋಸಸ್ ಅವರ ಸಮ್ಮುಖದಲ್ಲಿ ನನಗೆ ನನ್ನ ಬರ್ತ್ಡೇ ದಿನ ಆಶೀರ್ವಾದ ಮಾಡಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ತದೆ. ಎಲ್ಲರೂ ಲೆಟ್ ಅಸ್ ಲಿವ್ ಎ ಹ್ಯಾಪಿ ಲೈಫ್. ಥ್ಯಾಂಕ್ ಯು. ನಮಸ್ಕಾರ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ರೋಷನ್ ಪ್ರಿನ್ಸ್ ಅಂತ ಹೇಳಿ. ನಾನು ಕಾರ್ನರ್ಸ್ಟೋನ್ ಪದವಿ ಪೂರ್ವ ಕಾಲೇಜಿನ ಸೆಕ್ರೆಟರಿ ಪ್ಲಸ್ ಪ್ರಿನ್ಸಿಪಲ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಕಾರ್ನರ್ಸ್ಟೋನ್ ಪದವಿ ಪೂರ್ವ ಕಾಲೇಜು 2022ರಲ್ಲಿ ಪ್ರಾರಂಭವಾಗಿದೆ. ಆ್ಯಂಡ್ 2022ರಲ್ಲಿ ಪ್ರಾರಂಭವಾದಾಗ ನಮ್ಮಲ್ಲಿ ಇದ್ದಂಥವರು ಕೇವಲ 6 ವಿದ್ಯಾರ್ಥಿಗಳು. 3 ವರ್ಷದಲ್ಲಿ 6 ವಿದ್ಯಾರ್ಥಿಗಳಿಂದ ನಾವಿವತ್ತು 200 ಮಕ್ಕಳು ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮತ್ತು ಅಷ್ಟು ಜನ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಎಜುಕೇಶನ್ ಸಿಗ್ತಾ ಇದೆ, ಕ್ವಾಲಿಟಿ ಎಜುಕೇಶನ್ ಅತಿ ಕಡಿಮೆ ಶುಲ್ಕದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಕಾರ್ನರ್ಸ್ಟೋನ್ ಪದವಿ ಪೂರ್ವ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಶ್ರೀಯುತ ಎನ್ ಮಹೇಶ್ ಅವರು. ಯಾಕೆಂದರೆ ಅವರ ಒಂದು ಸಹಕಾರ, ಅವರು ಆಗ MLA ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಪರ್ಮಿಷನ್ ಕೊಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಜೊತೆ ಬೆನ್ನೆಲುಬಾಗಿದ್ದು ನಮಗೆ ಸಪೋರ್ಟ್ ಮಾಡಿದಂಥವರು ಇದೇ ಎನ್ ಮಹೇಶ್ ಅವರು. ಹಾಗಾಗಿ ಇವತ್ತು ಇಷ್ಟು 200 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಆ ಎಲ್ಲ ಮಕ್ಕಳ ಸಮ್ಮುಖದಲ್ಲಿ ಮತ್ತು ಅಷ್ಟು ವಿದ್ಯಾರ್ಥಿಗಳ ಪೋಷಕರ ಸಮ್ಮುಖದಲ್ಲಿ ನಮ್ಮ ಎನ್ ಮಹೇಶ್ ಅಣ್ಣ ಅವರಿಗೆ ಅವರೆಲ್ಲರ ಒಂದು ಆಶೀರ್ವಾದವನ್ನೇ ಕಾಣಿಕೆಯಾಗಿ ಕೊಡಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ವಿ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಎನ್ ಮಹೇಶ್ ಅವರು ಬಂದಿದ್ದರು. ಅವ್ರ ಜೊತೆಯಲ್ಲಿ ಹನೂರಿನ BJP ನಾಯಕರಾಗಿರ್ತಕ್ಕಂಥ ನಿಶಾಂತ್ ಸರ್ ಅವರು ಬಂದಿದ್ದರು. ಹಾಗೆ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಬಾಲರಾಜ್ ಸರ್ ಅವರು ಬಂದಿದ್ದರು. ಸೊ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿದೆ. ಆ್ಯಂಡ್ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲ ಪೋಷಕ ಮಿತ್ರರಿಗೆ